ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ, ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಸುದ್ದಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ನಂದಗುಡಿ ಸಮೀಪದ ನಡುವಿನಪುರ ಗ್ರಾಮದ ನಾಗರಾಜಪ್ಪರವರ ಕೈಚಳಕ ಅದ್ಭುತ. ಚಮತ್ಕಾರದಿಂದ ಯಾವುದೇ ಕಷ್ಟಗಳು ಕ್ಷಣ ಮಾತ್ರದಲ್ಲಿ ವಾಸಿ ಮಾಡುವ ಪವಾಡದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ನಾಗರಾಜಪ್ಪರವರ ಅದ್ಭುತ ಚಮತ್ಕಾರದ ವಿಶೇಷತೆ, ಮನುಷ್ಯರಾಗಿ ನಾವು ಮನುಕುಲದಲ್ಲಿ ಹುಟ್ಟಿದ್ದೇವೆ. ಹುಟ್ಟಿದ ಮೇಲೆ ಸಾವು ಖಂಡಿತ. ಮನುಷ್ಯರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಆರೋಗ್ಯದಲ್ಲಿ ಏರುಪೇರು ಆಗುತ್ತಲೇ ಇರುತ್ತದೆ. ಎದೆ ನೋವು, ಕಾಲು ಕೈ ಸೊಂಟ ನೋವು, ತಲೆನೋವು, ಭುಜ ಕತ್ತು ನೋವು, ಕಿಡ್ನಿ, ಮನೆಯಲ್ಲಿ ತೊಂದರೆ, ಮದ್ದಡ್ಡಿ, ವಾಮಾಚಾರ, ಮಾಟ ಮಂತ್ರ, ಗಾಳಿ, ದೆವ್ವ, ಭೂತ ಮೈಮೇಲೆ ಬರುವುದು, ಗ್ರಹಗಳು, ಮೋಹಿನಿ ಗ್ರಹಗಳು ಇದ್ದರೆ ನಡುವಿನಪುರದ ನಾಗರಾಜಪ್ಪರವರು ಸ್ಪಾಟಿನಲ್ಲಿಯೇ ಕ್ಷಣ ಮಾತ್ರದಲ್ಲಿ ವಾಸಿ ಮಾಡುತ್ತೇನೆ ಎಂದು ಹೇಳುತ್ತಾರೆ. ಈ ದೇವಾಲಯ ಹತ್ತಿರ ಬರುವ ಜನಸಾಮಾನ್ಯರು ತನ್ನ ಕಷ್ಟಗಳನ್ನು ಹೇಳಬೇಕು ಮತ್ತು ಮದುವೆ ಆಗಿಲ್ಲದವರು, ಮಕ್ಕಳಾಗಿಲ್ಲ ಎನ್ನುವವರಿಗೆ ದೇವರ ಆಶೀರ್ವಾದದಿಂದ ಮದುವೆಗಳನ್ನು, ಮಕ್ಕಳ ಸಂತಾನ ಭಾಗ್ಯವನ್ನು ಪಡೆದಿದ್ದಾರೆ ಎಂದು ತಿಳಿಸಿದರು. ನಾನು ಜನಸಾಮಾನ್ಯರ ಕಷ್ಟಗಳನ್ನು ತಕ್ಷಣದಲ್ಲಿ ಪರಿಹರಿಸುತ್ತೇನೆ. ನಾನು ಅಲ್ಪ ಮೊತ್ತ ಹಣವನ್ನು ತೆಗೆದುಕೊಳ್ಳುತ್ತೇನೆ. ಸ್ಪಾಟಿನಲ್ಲಿಯೇ ವಾಸಿ ಮಾಡುವ ಶಕ್ತಿ ನಾಗರಾಜಪ್ಪರವರು. ನೋವುಗಳು ಇದ್ದರೆ ಸ್ಪಾಟಿನಲ್ಲಿಯೇ ಒಂದೇ ದಿನದಲ್ಲಿ ವಾಸಿ ಮಾಡುತ್ತಾರೆ. ನಾಳೆ ಬನ್ನಿ, ನಾಳಿದ್ದು ಬನ್ನಿ ಎನ್ನುವ ಪ್ರಶ್ನೆಯೇ ಇಲ್ಲ. ದೂರದಲ್ಲಿರುವವರು ನನ್ನನ್ನು ಸಂಪರ್ಕಿಸಿದಾಗ ಎಷ್ಟೇ ದೂರದಲ್ಲಿದ್ದರೂ ಸಹ ಅಲ್ಲಿಗೆ ಅವರ ಮೇಲೆ ದೇವರು ಬಂದು ಮಾತನಾಡುವ ವ್ಯವಸ್ಥೆಯನ್ನ ಕಲ್ಪಿಸಿಕೊಡುತ್ತೇನೆ. ಆಗ ಸ್ಪಾಟ್ನಲ್ಲಿಯೇ ವಾಸಿಯಾಗುತ್ತದೆ ಎಂದು ನಡುವಿನಪುರ ನಾಗರಾಜಪ್ಪರವರು ಹೇಳುತ್ತಾರೆ. ನಡುವಿನಪುರ ನಾಗರಾಜಪ್ಪರವರ ಹಿನ್ನೆಲೆ ರೈತಾಪಿ, ಮೋಟಾರ್ ಪಂಪ್ಗಳ ರಿಪೇರಿ, ಮೋಟಾರು ರಿವೈಂಡಿಂಗ್, ವಯರಿಂಗ್ ಕೆಲಸಗಳು ಮತ್ತು ವ್ಯವಸಾಯ ಕುಲಕಸಬನ್ನಾಗಿ ಮೈಗೂಡಿಸಿಕೊಂಡಿದ್ದರು. ಕಾಲಕ್ರಮೇಣ ನಾಗರಾಜಪ್ಪರವರಿಗೂ ಹಾಗೂ ಕುಟುಂಬದಲ್ಲಿ ತುಂಬಾ ಕಷ್ಟಗಳು ಆವರಿಸಿಕೊಂಡಿತ್ತು. ಆಗ ದೇವರು ಬಂದು ನಮ್ಮ ಕಷ್ಟಗಳನ್ನು ದೂರ ಮಾಡಿದರು. ನಾನು 3-4 ವರ್ಷಗಳಿಂದ ದೇವರ ಕೃಪೆಯಿಂದ ವಿವಿಧ ರೀತಿಯಲ್ಲಿ ಕಾಡುವ ಮನುಷ್ಯರಿಗೆ ವಾಸಿಯಾಗುತ್ತಿದೆ. ದೂರದಿಂದ ಬರುವವರಿಗೆ ರಾತ್ರಿ ಸಮಯದಲ್ಲಿ ಉಳಿದುಕೊಳ್ಳಲು ಊಟ, ವಸತಿ ಸೌಲಭ್ಯಗಳನ್ನು ಉಳಿದುಕೊಳ್ಳಬಹುದು ಎಂದು ನಡುವಿನಪುರ ನಾಗರಾಜಪ್ಪರವರು ಹೇಳಿದರು. ದೇವಾಲಯದಲ್ಲಿ ನಾಗಕಲ್ಲು, ನಾಗದೇವರನ್ನ ಪ್ರತಿಷ್ಠಾಪನೆ ಹಾಗೂ ಹೋಮಗಳು, ಪೂಜಾ ಕಾರ್ಯಕ್ರಮಗಳು ನಡೆಯಿತು. ಈ ಪುಣ್ಯದ ಕಾರ್ಯಕ್ರಮದಲ್ಲಿ ಮದುವೆ ಆಗಿಲ್ಲ ಎನ್ನುವವರು, ಮಕ್ಕಳಾಗಿಲ್ಲ ಎನ್ನುವವರು ಈ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದರು ಎಂದು ನಡುವಿನಪುರ ನಾಗರಾಜಪ್ಪ ಅವರು ಹೇಳಿದರು. ಯಾವುದೇ ತರಹದ ಗಾಳಿ, ಗ್ರಹ ಚೇಷ್ಟೆ, ಮದುವೆ ಇಲ್ಲದೆ ಇರುವವರು, ಮಕ್ಕಳಾಗಿಲ್ಲದವರು ಸಹ ಇಲ್ಲಿಗೆ ಸುಮಾರು ಮಂದಿ ನಮ್ಮ ದೇವಾಲಯಕ್ಕೆ ಬಂದು ದೇವರ ಆಶೀರ್ವಾದವನ್ನು ಪಡೆದು ದೇವರ ದಯೆಯಿಂದ ಎಲ್ಲ ಒಳ್ಳೆಯದಾಗಿದೆ. ಈ ದೇವಾಲಯದಲ್ಲಿ ನಾಗಮ್ಮ ದೇವಿಗೆ ಗುಡಿ ಕಟ್ಟಿ ಆ ಗುಡಿಯಲ್ಲಿ ನೆಲೆಸಿದ್ದಾರೆ. ಇಲ್ಲಿಗೆ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸಿರುವಂತಹವರು ಬಂದು ದೇವರ ಸಹಾಯದಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತಿದೆ. ಜೀವನದಲ್ಲಿ ಆರೋಗ್ಯದಲ್ಲಿ ಏರುಪೇರು ಇರುವವರು ನನ್ನ ವಿಳಾಸ ನಡುವಿನಪುರ ನಾಗರಾಜಪ್ಪರವರನ್ನ ಸಂಪರ್ಕಿಸಲು, ಭೇಟಿ ಮಾಡಲು, ಸಾರ್ವಜನಿಕರು ಕಷ್ಟಗಳನ್ನು ಪರಿಹರಿಸಿಕೊಳ್ಳಬೇಕಾದರೆ ಬೆಂಗಳೂರು, ಮಾಲೂರು ಕಡೆಯಿಂದ ಬರುವವರು ಹೊಸಕೋಟೆಗೆ ಬಂದು ನಂದಗುಡಿಗೆ ಬಂದು ನಡುವಿನಪುರಕ್ಕೆ ಬರಬಹುದು. ಚಿಂತಾಮಣಿ, ಕೋಲಾರ, ವಿಜಯಪುರ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಕಡೆಗಳಿಂದ ಬರುವವರು ಹೆಚ್ ಕ್ರಾಸಿಗೆ ಬಂದು ನಂದಗುಡಿ ತಲುಪಿ ನಡುವಿನಪುರಕ್ಕೆ ಬರಬಹುದು. ಬಸ್ಸುಗಳಲ್ಲಿ ಬರುವವರು ನಂದಗುಡಿಗೆ ಬಂದು ಆಟೋಗಳಲ್ಲಿಯೂ ಕೂಡ ಸಹ ಬರಬಹುದು ಎಂದು ಹೇಳಿದರು. ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬೇಕೆ ಇಲ್ಲಿದೆ ಸಂಪರ್ಕಿಸಬೇಕಾದ ನಡುವಿನಪುರ ಎನ್ಕೆ ನಾಗರಾಜಪ್ಪರವರ ಮೊಬೈಲ್ ಸಂಖ್ಯೆಗಳು 9743717147. ಅದೇ ರೀತಿ ಮತ್ತೊಂದು ಮೊಬೈಲ್ ಸಂಖ್ಯೆ 9844848364. ಈ ನಂಬರ್ಗಳಿಗೆ ಸಂಪರ್ಕಿಸಬಹುದಾಗಿದೆ ಎಂದು ನಡುವಿನಪುರ ಎನ್ಕೆ ನಾಗರಾಜಪ್ಪರವರು ತಿಳಿಸಿದರು. ಇವಾಗ ಇಲ್ಲಿ ನಾಗಮ್ಮನವ್ರನ್ನ ಕುಂಚಿದ್ದೀನಿ. ಇವಾಗ ಇದು ಮಾಡಿ ಗುಡಿ ಕಟ್ಟಿ ಇವಾಗ ಮದುವೆಗಳಾಗ್ದಿರೋಕೆ ಮದುವೆಗಳಾಗ್ತವೆ, ಇವ್ರ ಮಕ್ಕಳಾಗ್ದಿರೋಕೆ ಮಕ್ಕಳಾಗ್ತವೆ.
ಕೆಟ್ಟಿದ್ದಾಗಿರೋರ್ಗೂ ಎಲ್ಲ ತೆಗೆದುಕೊಡ್ತಾವ್ರೆ. ಅವ್ರ ಮನೆಗಳ ಹತ್ರ ಹೋಗಿ ತೆಗಿತಾರೆ. ಕೆಲವ್ರಿಗೆ ಅವ್ರ ಮ್ಯಾಗ ಕೆಟ್ಟಿದ್ದಾಗಿದ್ರೆ ಅವ್ರ ಮನೆಗಳ ಹತ್ರ ಹೋಗಿ ತೆಗಿತಾವ್ರಿ. ನಾವು ಇಲ್ಲಿ ಕುಂತ್ಕೊಂಡೆ ಅವ್ರ ಗಾಳಿ ಗ್ರಹ ಮಾಟ ಮಂತ್ರ ಏನಾನ ಇರಲಿ ಎಲ್ಲ ತೆಗ್ದಾಕೊಂಡ್ರೆ ಎಲ್ಲ ತೆಗ್ದಾಕ್ಬಿಟ್ಟು ಅವ್ರ ನೋವುಗಳು ನಿಲ್ಸ್ಕೊಡ್ತಾವ್ರೆ. ಎಲ್ಲ ಒಳ್ಳೇದೇ ಆಗ್ತಾಯಿದೆ. ಈಗ ಇನ್ನೂ ಜಾಸ್ತಿ ಒಳ್ಳೇದಾಗ್ತದೆ. ಮೊನ್ನೆ ದೇವ್ರು ಬಂದು ಏನು ಹೇಳಿದ್ದಾರೆ ಅಂದರೆ, ಇಲ್ಲಿಂದ ಈಚೆ ನೀನು ಮುಟ್ಟಷ್ಟೇ ಎಲ್ಲ ಹಂಗೆ ರೆಡಿ ಆಗ್ತದೆ ಅಂತ ಹೇಳ್ತಾರೆ. ಇಲ್ಲಿ ಬಂದು ಹೋದ್ರೆ ಸಾಕು ರೆಡಿ ಆಗ್ತದೆ, ನಾವೇ ಎಲ್ಲ ಮಾಡಿಕೊಡ್ತೀರಿ ಅಂತ ಹೇಳ್ತಾವ್ರೆ. ಮೊನ್ನೆ ಇಲ್ಲಿ ಬಂದು ಹೇಳಿದ್ರು. ನಮ್ಮ ಹತ್ರ ಹೇಳ್ತಾರೆ, ಅಲ್ಲಿ ಮನೆಯಲ್ಲಿ ನನ್ನ ಹತ್ರ ಮಾತಾಡ್ತಾರೆ, ಗೊತ್ತಾಯ್ತಾ, ಮನೆಯಲ್ಲಿ ಹೇಳ್ತಾರೆ. ಎಷ್ಟು ದೇವ್ರನ್ನ ಪೂಜೆ ಮಾಡ್ತಾರೆ? ಎಷ್ಟು ದೇವ್ರು ಇದ್ದಾವೆ ಇಡೀ ನಮ್ಮ ಇದರಲ್ಲೇ ನಮ್ಮ ಪ್ರಪಂಚದಲ್ಲಿ ಎಷ್ಟು ದೇವರು ಅವ್ರು ಅಷ್ಟು ದೇವರು ಬರ್ತಾರೆ. ಯಾರ ಮ್ಯಾಗಂದ್ರೆ ಅವ್ರ ಮ್ಯಾಗ ಬಂದು ಕಟ್ಟಿಗೆ ಬಿಚ್ಕೊಂತಾರೆ, ಮಾತಾಡ್ತಾರೆ. ನನ್ನ ಮ್ಯಾಗ ನಾನು ಕರ್ಸ್ಕೊಳ್ಳಲ್ಲ, ಬೇರೆ ಅವ್ರ ಮ್ಯಾಗ ಬಂದು ಮಾತಾಡ್ತಾರೆ. ಇಲ್ಲಿ ಬೇಕಾದಷ್ಟು ಜನ್ಮಗೆ ದೇವ್ರಿಗೆ ಬಂದಿದ್ದಾರೆ, ಒಬ್ಬರು ಇಬ್ಬರು ಅಂತಲ್ಲ, ಬೇಕಾದಷ್ಟು ಜನ್ಮಗೆ ಬಂದಿದ್ದಾರೆ. ನೀವು ಪೂಜೆ ಮಾಡೋ ದೇವ್ರು ಯಾವುದ್ರಲ್ಲಿ? ನಾನು ಪೂಜೆ ಮಾಡೋ ದೇವರು ಮುನೇಶ್ವರನು, ನಾಗಸೋಳೇಶ್ವರಮ್ಮನು, ನಾಗಮ್ಮನು, ಆಂಜನೇಯ ಸ್ವಾಮಿ, ಮುನೇಶ್ವರನು, ಮಾರಮ್ಮನು ಅಂತ ಮಾಡ್ತಾ ಇದ್ದೀನಿ. ನಾಗಮ್ಮನವರೇ ಜಾಸ್ತಿ ನಮ್ಗೆ ಅವರೇ ಎಲ್ಲ ಇರೋದು. ಎಲ್ಲ ರೂಪದವರು ಬರ್ತಾರೆ. ಇವಾಗ ನೋಡೋ ಎಲ್ಲಮ್ಮ ಬಂದಿದ್ರು, ಎಲ್ಲಮ್ಮನೂ ಬರ್ತಾರೆ, ಗೊತ್ತಾಯ್ತಾ. ಎಲ್ಲ ದೇವರು, ಹಿಂದೂ ಮುಸ್ಲಿಂ ಎಲ್ಲ ದೇವರು ಬರ್ತಾರೆ. ಈಗ ಚೆಕ್ ಮಾಡಬೇಕು ಅಂದ್ರೆ ನೀವು ಅಲ್ಲಿ ಮುಸ್ಲಿಮ್ ಅಲ್ಲಿಂದ ನಾಗರಾಜಪ್ಪ ಹೇಳಿದ್ರು ಅಲ್ಲ ಜಲ ಅಂದರೆ ಅವ್ರಕ ನೋವು ನಿಲ್ಲಿಸ್ತಾ ಇದ್ವಿ. ಇಲ್ಲಿಂದಲೇ ನಾವು ನೋಯಿಸ್ತಾ ಇದ್ದೀನಿ. ಮುಸ್ಲಿಮ್ಗೆ ಅವ್ರ ದೇವ್ರ ಹೆಸರು, ಕಿಚ್ಚನ್ಕ ಅವ್ರ ದೇವ್ರ ಹೆಸರು, ನಮ್ಮ ಜನಕ್ಕೆ ನಮ್ಮ ಇವರು ಹಿಂದೂಗಳು ನಮ್ಮ ದೇವರ ಯಾರನ್ನ ಬೇಕಾದ್ರೂ ಕರಿಬೋದು. ಇಂಥವರೇ ಅಂತಿಲ್ಲ. ನಾನು ಅವರು ಯಾವ ದೇವ್ರನ್ನ ಕರೆದು ಇರ್ತಾರೆ. ಲಕ್ಷ್ಮೀ ದೇವಮ್ಮನ ಕರೆಬಿಡ್ತಾರೆ. ಸ್ಟ್ಯಾಂಡರ್ಡ್ ಒಬ್ಬೊಬ್ರು ಕಾಲಗಳು ಕೈಗೆ ಹೋಗಿದ್ರೆ ಆಯಮ್ಮನೂ ನಿಲ್ಲಿಸ್ಬಿಟ್ಟಿದ್ದಾಳೆ. ಲಕ್ಷ್ಮೀ ದೇವಮ್ಮನೇ ನಿಲ್ಲಿಸ್ತಾಳೆ, ಗೊತ್ತಾಯ್ತಾ. ನೀವು ಎಷ್ಟು ವರ್ಷದಿಂದ ಮಾಡ್ತಾರೆ ಇಲ್ಲಿ? ನಾನು ಇವಾಗ 1 ವರ್ಷದಿಂದಲೇ ಜಾಸ್ತಿ ಮಾಡ್ತಾರೆ. ಅಲ್ಲ, ನಿಮ್ಗೆ ಯಾವ ರೀತಿ ರೂಢಿ ಆಯ್ತು ಇದನ್ನ? ರೂಢಿ ಅಲ್ಲ ಇದು, ಸಿದ್ಧಿಸ್ಕೊಂಡ್ರಿ ಇದನ್ನ? ರೂಢಿನೂ ಅಲ್ಲ, ತಿರ್ಸ್ಕೊಂಡಿರೋದು ಅಲ್ಲ. ನನಗೇನೋ ಕಷ್ಟ ಬಂತು ನನ್ನ ಮನೆ ಒಳಗೆ, ನನಗೇನೋ ಕಷ್ಟ ಬಂದು ಇದಾಗಿದ್ದಕ್ಕೆ ಆಯಮ್ಮನ ಬಂದು ನನ್ನ ಮಾತಾಡಿಸಿ ಮೈಮ್ಯಾಗ ಬಂದರು, ಬರ್ಸ್ಕೊಳಲ್ಲ. 3-4 ಜನ ದೇವ್ರಿಗೆ ಮೈಮ್ಯಾಗ ಬಂದರು, ನಾನು ಬರ್ಸ್ಕೊಳಲ್ಲ. 3-4 ಜನನು ಬೇಡಪ್ಪ ಅಂತ ಹೇಳಿದೆ. ಮುನೇಶ್ವರಪ್ಪನ ಬಂದ, ಅಯ್ಯಪ್ಪನು ಬೇಡಪ್ಪ, ಯಾರು ನಮ್ಮಲ್ಲ, ನನ್ನ ತಿಕ್ಲೋನು ಅಂತಾರೆ. ಅವಾಗೇನೋ ಒಂದು ಆಗಿತ್ತು ನನ್ನ ಪರಿಸ್ಥಿತಿ, ಹೆಚ್ಚು ಕಮ್ಮಿ ತಿಕ್ಲೋನು ಅಂತಾರೆ. ನನ್ನ ಮೈಮ್ಯಾಗ ಯಾರು ದೇವ್ರಿಗೆ ಬರಬೇಡ್ರಿ ಅಂತ ನಾನು ಬರ್ಸ್ಕೊಳಲ್ಲ. ಆಮೇಲೆ ನಾಗಚೋಳೇಶ್ವರಮ್ಮನೇ ಬಂದು ನನ್ನ ಮಾತಾಡಿಸಿ ಅಂಗಡಿಗೆ ಕರ್ಕೊಂಡೋಗಿ ಎಡೆಡ್ಗೆ ತಗೊಟ್ಟು ಮನೆಗೆ ಕರ್ಕೊಂಬಂದು ನನಗೇನೋ ಮಂತ್ರಗಳು ಹಾಕಿ ಎಲ್ಲ ಮಾಡಿ, ಅಯ್ಯಮ್ಮ ನೀನು ಇಲ್ಲಿ ಮಲಗು, ನಾನು ಇಲ್ಲಿ ಮಲಗ್ತೀನಿ ಅಂತ ಅಲ್ಲೇ ಮನೆಗೆ ಮಲಗಿದ್ವಿ. ಅವತ್ತಿನಿಂದ ನಾನು ಅಯ್ಯಮ್ಮನ್ಕೊಂದು ಇದು ಮಂಚ ಒಂದು ಹಾಕಿ ಬಿಟ್ಬಿಟ್ಟಿದ್ದೀನಿ ಮನೆಯಲ್ಲಿ. ಅಯ್ಯಮ್ಮ ಲಕ್ಷ್ಮೀ ದೇವಮ್ಮನು ಮನೆಗೆ ಬಂದು ಕುತ್ಕೊಂಡ್ಲು. ಅಯ್ಯಮ್ಮಂದು ನೋಡಿ ಬೇಕಾದ್ರೆ ಮನೆಗೆ ಬಂದ್ಲು. ಅಮ್ಮ ಕುತ್ಕಮ್ಮ ಅಂದೆ, ನೆಂಟ್ರು ಕುತ್ಕೊಳ್ಳಂಗೆ. ನಾನು ಪೂಜೆ ಮಾಡ್ತಾ ಇದ್ದಿದ್ದು ಒತ್ತು ತಕಡೆ. ನಾವು ಸುಮ್ಮನೆ ಒಂದು ಬಾಕ್ಸ್ ಸಿಕ್ಕಿ ಅದರಲ್ಲಿ ದೇವರಿಗೆ ಪೂಜೆ ಮಾಡ್ತಾ ಇದ್ರಿ. ಇನ್ನು ಇದೇ ಸಮಯದಲ್ಲಿ ಈ ಹಿಂದೆ ದೇವಾಲಯಕ್ಕೆ ಬಂದು ವಾಸಿಯಾದವರು ದೇವಾಲಯದ ಬಗ್ಗೆ ಹಾಗೂ ನಡುವಿನಪುರ NK ನಾಗರಾಜಪ್ಪ ಅವರ ಬಗ್ಗೆ ಸಂತೋಷವನ್ನ ಪಟ್ಟು ಬೆಂಗಳೂರಿನ ಭಾರತ್ ಮತ್ತು ಹಾಸನದ ಕಾಳೇಗೌಡರವರು ಮಾತನಾಡಿದರು. ಮಂಜಣ್ಣ ಅಂತ, ನಾವು ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ತಾಲೂಕು ಬಾಗೂರು ಹೋಬಳಿ ಬೀಕಳ್ಳಿ ಅಂತ ಗ್ರಾಮ. ನನಗೆ ಯೂಟ್ಯೂಬ್ ನೋಡಿದೆ. ಯೂಟ್ಯೂಬ್ ನೋಡಿದಾಗ ಇವರು ಮಾಹಿತಿ ಗೊತ್ತಾಯಿತು. ಆ ಮಾಹಿತಿ ಗೊತ್ತಾದಾಗ ಏನಾಯಿತು ಅಂದ್ರೆ ನಾವು ಸರಿ ಹಾಕೋಪ ಅಂತ ಬಂದೆವು. ನನಗೊಂದು ಸ್ವಲ್ಪ ಎಡದ ಕಾಲು ಒಂದು ಸ್ವಲ್ಪ ಜುಮ್ಮು ಅನ್ನೋದು 1 ವರ್ಷದಿಂದ ಇಲ್ಲಿ ಬಂದೆವು. ಈ ನಾಗರಾಜಪ್ಪ ಅವ್ರನ್ನ ಕಂಡೆವು. ನಾಗರಾಜಪ್ಪ ಅವರು ಕಾಲನ್ನ ಅವರು ಮಾಮೂಲಿ ಅವ್ರು ಯಾವ ರೀತಿ ಮಾಡ್ತಾರೋ ಅವರ ದೇವಸ್ಥಾನ ಪದ್ಧತಿ ಪ್ರಕಾರ ನನ್ನ ಕಾಲೆಲ್ಲನೂ ಇದು ಮಾಡಿದರು. ಈಗ ಸ್ವಲ್ಪ ನೋವೆಲ್ಲ ಇಲ್ಲ, ಅದಕ್ಕೋಸ್ಕರ ನಾವು ನೀವು ಬಂದ್ರೆ ಅಂತ ಮಾಹಿತಿ ಕೊಡ್ತಾ ಇದ್ದೀವಿ. ಅಲ್ಲ, ಯಾವ ಥರ ನೋವಿತ್ತು ನಮ್ಗೆ? ಯಾವ ಥರ ನೋವು ಅಂದರೆ ಅದು ಕಾಲು ಜುಮ್ ಅನ್ನೋದು ಅಷ್ಟು ಬಿಟ್ರೆ ನಾನೆಲ್ಲ 1 ವರ್ಷ ತನಕ ಇತ್ತು. ಅದೊಂಥರ ನರ ಒಂದ್ಸರಿ ಎಳ್ದಂಗೆ ಆಗೋದು, ಒಂದು ಜುಮ್ ಅನ್ನೋದು ಅಷ್ಟು ಬಿಟ್ಟು ನೇನು ಇಲ್ಲ, ಎಡದ ಕಾಲು ಮಾತ್ರ. ಅದಕ್ಕೋಸ್ಕರ ಇಲ್ಲೆಲ್ಲ ನೋಡಿದ್ದಲ್ಲಿ ಯೂಟ್ಯೂಬ್, ಅದಕ್ಕೋಸ್ಕರ ಬಂದಿದ್ದೀನಿ ನಾನು ಇಲ್ಲಿ. ಇವತ್ತು ಬಂದು ಇಲ್ಲಿ ಮಾಡ್ಸ್ಕೊಂಡಿದ್ದೇನೆ. ಈಗ ಸದ್ಯಕ್ಕಿಲ್ಲ, ಈಗ ಚೆನ್ನಾಗಿ ಮ್ಯಾಕ್ಸಿಮಮ್ ಈಗ ಚೆನ್ನಾಗಿ ಇರಂಗೆ ಕಾಣ್ತಾ ಇದೆ. ನೆಕ್ಸ್ಟ್ ನೋಡ್ಬೇಕು. ಆರಾಮಿದ್ದಾರೆ ಈಗ ಆರಾಮಾಗಿದ್ದೀನಿ. ಒಂದ್ಲಿ ಕಾಲ ಅಷ್ಟೇ. ನೆಕ್ಸ್ಟ್ ಇನ್ನೊಂದು ವಾರ 15 ದಿವಸ ಕಾಲ ಮತ್ತೆ ನೆಕ್ಸ್ಟ್ ಬರೋದಾಗ ಗೊತ್ತಾಗುತ್ತೆ. ಈಗ ಸದ್ಯಕ್ಕಿಲ್ಲ. ಎಷ್ಟು ಸತಿ ಬರ್ತಾರೆ ನೀವು? ಇದೇ ಫಸ್ಟ್ ಸರಿ ಬಂದಿರೋದು. ಇಲ್ಲಿ ಬಂದಿದ್ದ ಅನುಭವ ಏನಾಯ್ತು ನಿಮಗೆ? ಈಗ ಅನುಭವ ಪರವಾಗಿಲ್ಲ ಅನ್ಸುತ್ತೆ. ಆಮೇಲೆ ನೆಕ್ಸ್ಟ್ ನೋಡೋಣ, ಇನ್ನು ಕಾದ್ ನೋಡ್ಬೇಕಲ್ವಾ.
ಸರಿ ಕಾದ್ ನೋಡೋಣ. ನಾನು ಕೆಲವೆಲ್ಲ ಮಾಹಿತಿ ತಿಳ್ಕೊಂಡು ಬಂದ್ರು. ನನ್ನ ಮಾಹಿತಿ ಏನಾದ್ರು ಒಂದು ವಾರ 15 ದಿವಸ ಕಾಳ ಗೊತ್ತಾಗುತ್ತೆ. ಮತ್ತೆ ನಮ್ಮ ಹೆಸರು ಕಾಳಗೌಡ, ಹಾಸನ ಜಿಲ್ಲೆ ಚಂದ್ರಾವಣ ತಾಲೂಕು. ಮೊಯ್ಲಿ ಇದ್ದದ್ದು ನಿಂಗೆ ಹೆಂಗೆ ಗೊತ್ತಾಯ್ತು? ನಾಗರಾಜಪ್ಪ ಹೇಳಿದ್ದು. ಸ್ವಲ್ಪ ನೋವು ಎಲ್ಲ ಕಮ್ಮಿ ಐತೆ, ಕಣ್ಣಲ್ಲಿ ಸ್ವಲ್ಪ ಕಾಣ್ತಾ ಇದೆ, ಇವಾಗ ಕಮ್ಮಿ ಮಾಡಕ್ಕೆ ಬಂದಿದ್ದೀನಿ. ಏನು ಕಾಣ್ತಾ ಇತ್ತು? ಯಾರು ಗೊತ್ತಿಲ್ಲ, ಯಾರು ಕಾಣೋದು, ಬರೀ ಕಣ್ಣು ಕಾಣುತ್ತೆ ನನ್ನ ಕಣ್ಣಲ್ಲಿ. ಅದಕ್ಕೆ ತಿರ್ಗಾ ಇವತ್ತು ಬಂದಿದ್ದೀನಿ. ಎಷ್ಟು ದಿನ ಬರ್ತಾಯಿಲ್ಲ? 1 ವರ್ಷದಿಂದ ಆಯಿತು. ಅಲ್ಲ, ಇಲ್ಲಿಗೆ ಇನ್ನೂ ಬಂದಿದ್ದೆ ಎರಡೇ ಸತಿ ಬಂದಿದ್ದೀನಿ. 1 ವಾರ ಈ ವಾರ ಬಂದಿರೋ. ಏನು ಅನಿಸ್ತಾ ಇದೆ ನಿಮಗೆ? ನಾನು ಕಣ್ಣಲ್ಲಿ ಕಣ್ಣು ಕಾಣ್ತಾ ಇದೆ. ಈಗೇನಾಯಿತು? ಇವಾಗ ಸ್ವಲ್ಪ ಪರವಾಗಿಲ್ಲ. ನಿಮ್ಮ ಹೆಸರೇನು? ತಬಾರಕ್. ತಬಾರಕ್. ಇದೆಯಾ? ಗಾಬರಿ ಆಗ್ತಾ ರಾತ್ರಿ ಹೊತ್ತು ನಿದ್ದೆ ಬರಲ್ಲ ಕೇಳಿ. ಉಸಿರಿಟ್ಕೊಂಡಾಗ ಆಗ್ತಾ ಅಂತ ಕೇಳಿ ರಾತ್ರಿ ಹೊತ್ತು. ಅವ್ರ ಮೇಲೆ ಬೀಳ್ತದೆ, ಒಂದು ಗ್ರಹ ಬಂದು ರಾತ್ರಿ ಹೊತ್ತು ಅವ್ರ ಮೇಲೆ ಬೀಳ್ತದೆ. ಅವರು ಅವಾಗ ಕತ್ತಿಡ್ಕಂತ ಕಿರಿಚಿ ಬಿಡ್ತಾರಂತ ನೋಡಿ ಕೇಳಿ. ಅವ್ರ ಮೇಲೆ ಬಿದ್ದಾಗ ಅವರು ಕಿರ್ಚಿ ಬಿಡ್ತಾರಂತ. ಅವ್ರು ಕತ್ತಿಡ್ಕಂತದಮ್ಮ, ಒಂದು ಗ್ರಹ ಬಂದು ಆ ಥರ ಆಗ್ತದೆ. ಒಂದು ಗ್ರಹ ಇರೋದು ಅವ್ರ ಮೇಲೆ. ಹಾಂ, ಏನು ಮಾಡೋದು ಅಂದ್ರೆ ಬಂದು ತೋರಿಸ್ಕೊಂಡೋಗಿ ಅಮ್ಮ. ಎಲ್ಲ ತೋರಿಸ್ಕೊಳ್ಳಿ. ಸ್ಕ್ರೀನ್ ಮ್ಯಾಗ ನೋಡಿದ್ರೆ ಒಳ್ಳೇದಾಗ್ತದಮ್ಮ. ಸ್ಕ್ರೀನ್ ಮ್ಯಾಗ ನೋಡಿದ್ರೆ ಒಳ್ಳೇದಾಗ್ತದ. ಅಲ್ಲ, ಮನೆ ನೀನು ಕೇಳ್ದಂಗೆ ಕೇಳ್ತಾರೆ. ಎಲ್ಲ ದೇವ್ರುಗಳು ನಿಮ್ಮ ಮನೆಗೆ ಬರ್ತಾರಲ್ಲಮ್ಮ. ದೇವ್ರುಗಳನ್ನೆಲ್ಲ ಅವ್ರ ಮನೆಗೆ ಹೋಗು, ಇವ್ರ ಮನೆಗೆ ಹೋಗು ಅಂದರೆ ದೇವ್ರುಗಳು ನಮ್ಮ ಮಾಳಗಳೇನಮ್ಮ. ಏನೋ ಒಬ್ರಿಗಾದ್ರೆ ಏನೋ ನೋಡ್ಬೋದು. ಎಲ್ಲ ಮನ್ಕು ಹೋಗಿ ಅವ್ರಿಗೆಲ್ಲ ನೋಗ್ಲಿ ಇಸ್ಕೊಂಬ ಅಂತ ಹೇಳಕತ್ತಾನಮ್ಮ. ನೀನು ಹೇಳು, ಯಾಕಮ್ಮ ಬುದ್ಧಿ ಇಲ್ಲ? ದೇವ್ರುಗಳು ನಿಮ್ಮ ಮನೆ ಹತ್ರ ಬಂದು ನೀವು ಕಾಲ್ಮ ಕಾಲಕ್ಕೆ ಗೊತ್ತಾಗ ನಿಲ್ಸ್ಬಿಟ್ಟು ಅಂತ ಹೇಳ್ತಾರಲ್ಲಮ್ಮ. ಅಲ್ಲಮ್ಮ, ದೇವ್ರುಗಳು ಎಲ್ಲ ಮನೆಗೂ ನೀನು ಕೇಳ್ದಂಗೆ ಎಲ್ಲರೂ ಕೇಳೋದು. ಫೋನ್ ಮಾಡಿ ನಮ್ಮ ಮನೆಗೆ ಕಳ್ಸು, ನಮ್ಮ ಮನೆಗೆ ಕಳ್ಸು, ನಮ್ಮ ಮನೆಗೆ ಕಳ್ಸು, ನಮ್ಗೆ ನೋವುಗಳ ಎಲ್ಲಕ್ಕೂ ನಿಲ್ಸ್ಕೊಂಬತ್ತು. ನೋವಿದೆ ಕಮ್ಮಿ ಜಾಸ್ತಿ ಬೇಡ, ಐತೆ ಇಲ್ಲ ಹೇಳ್ಬೇಕು. ಏನೂ ಇಲ್ಲ, ನನಗೆ ಕಾಲು ನೋವು ಇಲ್ಲ. ಮೋಹಿನಿ ಇದೆ ನಿಂಕ, ಅರ್ಥ ಆಯ್ತಾ? ಕಾಲು ನೋವಿದೆ, ಈ ಭುಜ ನೋವು ಎಲ್ಲ ಇದೆ. ರಾತ್ರಿ ಹೊತ್ತು ನಿದ್ದೆ ಬರಲ್ಲ ನಿನ್ಕ, ಅರ್ಥ ಆಯ್ತಾ? ಅದು ಏನ್ ಮಾಡ್ತಾಳ ಗೊತ್ತಾ? ನಿಂಕ ನೋವು ಕೊಟ್ಟು ಒಂದು ಕೈ ಕಾಲು ಎಳೆದು ಬಿಸಾಕ್ತಾಳೆ, ಅರ್ಥ ಆಯ್ತಾ? ಇಷ್ಟೈತೆ ಅಷ್ಟೈತೆ ಅನ್ನೋದೆಲ್ಲ ದೊಡ್ಡದು. ನೋವು ಐತೆ ಇಲ್ಲ ಅನ್ನೋದು ಬೇಕು ನಮ್ಗೆ. ನೋವು ಐತೆ ಇಲ್ಲ ಅನ್ನೋದು ಬೇಕು. ಕಮ್ಮಿ ಇರ್ಲಿ ಜಾಸ್ತಿ ಇರ್ಲಿ ನೋವು, ಅರ್ಥ ಆಯ್ತಾ? ಮೋಹಿನಿ ಅಂದ್ಮೇಲೆ ಅವಳು ಕಮ್ಮಿ ಕೊಡ್ತಾಳ, ಒಬ್ಳು ಸ್ಟ್ರಾಂಗ್ ಮಾಡ್ತಾಳ, ಒಬ್ಳು ಇದ್ ಮಾಡ್ತಾಳ. ನಿಮ್ಮ ಹತ್ರ ಕೆಲಸ ಮಾಡಿಸ್ಕೊಂತಾಳ ಅವಳು. ನಿನ್ಕ ರಾತ್ರಿ ಎಲ್ಲ ನಿದ್ದೆ ಬರಲ್ಲ ಒಂದೊಂದು ಟೈಮು. ಆವಾಗ ಬೆಳಿಗ್ಗೆ ಹೇಳಕ್ಕಾಗಲ್ಲ, ಮೈಕೆಲ್ಲ ನೋವ್ತದ ಇಲ್ಲ. ಅದು ಮೋಹಿನಿ ಅಂದ್ರೆ ಅದನ್ನ ಮೋಹಿನಿ ಅಂತ ಹೇಳೋದು, ಗೊತ್ತಾಯ್ತಾ? ಇದೇನು ಹೇಳು, ನನ್ನ ಮಗ ಹೇಳು. ಕಾಣಿಸಿದ್ರೆ ಅವಕ ಹೋಗು ಅಂತ ಹೇಳು. ಏನ ಸುತ್ತಾಕ್ತಿರ್ತಾನತ್ನು, ಬರ್ಬೇಡ ಅಂತ ಹೇಳು, ಆಯ್ತಾ?